ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು HK ಸ್ಕಿಲ್ಸ್. ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದಂಥ ವಿಡಿಯೋದ ಫಾರ್ಮುಲಾ ಸೇಮ್ ಎಕ್ಸೆಲ್ ಡಾಟಾನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಆ ಲಾಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದಂಥ ಒಂದು ಫಾರ್ಮುಲಾ ಏನಂತಂದರೆ ಲೆಫ್ಟ್ ಅನ್ನೋ ಒಂದು ಫಾರ್ಮುಲಾನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ಕೊಟ್ಟಿದ್ದಂಗ. ಬಟ್ ಅದೇ ಎಕ್ಸೆಲ್ನಲ್ಲಿ ನಾನು ಇವತ್ತು ಯಾಕೆ ನಾನು ಫಾರ್ಮುಲಾ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ನೀವು ಅಲ್ಲಿ ನೋಡ್ಬೋದು F2 ಹಾಕಿದ್ದೀನಿ. F2 ಹಾಕೋದ ಜಾಗದಲ್ಲಿ ನಾನು ಎಲ್ಲಿ ಫಾರ್ಮುಲಾ ಹಾಕಿದ್ದೆ ಲಾಸ್ಟ್ ವಿಡಿಯೋ, ಅದೇ ಫಾರ್ಮುಲಾ ಹಾಗೇ ಇದೆ. ಈಕ್ವಲ್ಸ್ ಲೆಫ್ಟ್ ಅನ್ನೋದು ನೀವು ಅಲ್ಲಿ ನೋಡ್ಬೋದು. ಎಲ್ಲೆಲ್ಲಿ ಫಾರ್ಮುಲಾ ಹಾಕಿದೆ ಆ ಫಾರ್ಮುಲಾಗಳು ಹೇಗಿತ್ತು ಹಾಗೆ ಇದೆ, ಓಕೆನಾ. ಬಟ್ ಇವತ್ತು ನಾನು ನಿಮ್ಗೆ ಕೊಟ್ಟಿರೋಂಥ ಫಾರ್ಮುಲಾ ಏನಂತಂದರೆ, ನಾವು ಲೆಫ್ಟ್ ಸೈಡಿಗೆ ಹಾಕಿದ್ವಿ. ಲೆಫ್ಟ್ ಅನ್ನೋ ಒಂದು ಫಾರ್ಮುಲಾ ಹಾಕಿ ಲೆಫ್ಟ್ ಸೈಡಿಗೆ ಹಾಕಿದ್ವಲ್ವ. ಲೆಫ್ಟ್ ಸೈಡಿಗೆ ಎಷ್ಟು ನಂಬರ್ ಆಫ್ ಟೆಕ್ಸ್ಟ್ ಅಥವಾ ಡಾಟಾ ಏನು ಬೇಕು, ಬೇರೆ ಸೆಲ್ಲಿಂದ ಪಕ್ಕದ ಸೆಲ್ಗೆ ಎಷ್ಟು ಬೇಕು, ನಾವು ಬ್ಲ್ಯಾಂಕ್ ಸೆಲ್ಗೆ ಎಷ್ಟು ಬೇಕು ಅನ್ನೋದನ್ನ ನಾವು ಲೆಫ್ಟ್ ಸೈಡಿಗೆ ಇರೋಂಥ ಡಾಟಾನ ನಾವು ತೊಗೊಂಡಿದ್ವಿ. ಇವಾಗ ರೈಟ್ ಸೈಡಿಗೆ ಎಷ್ಟು ಫಾರ್ಮುಲಾ, ರೈಟ್ ಸೈಡಿಗೆ ಎಷ್ಟು ಡಾಟಾ ಇದೆಯೋ, ನಮ್ಗೆ ಎಷ್ಟು ಡಾಟಾ ಬೇಕೋ ಅಷ್ಟನ್ನು ನಾವು ರೈಟ್ ಸೈಡಿಗೆ ರೈಟ್ ಅನ್ನೋ ಒಂದು ಫಾರ್ಮುಲಾ ಹಾಕ್ಬಿಟ್ಟು ನಾವು ಇಲ್ಲಿ ರೈಟ್ ಸೈಡ್ಗಿರೋಂಥ ಡಾಟಾ ತೊಗೊಳ್ಳೋಣ. ನಾನೀಗ ಫಾರ್ಮುಲಾ ಹಾಕ್ತಿದ್ದೀನಿ. ಈಕ್ವಲ್ಸ್ ರೈಟ್ ಅಂತ ನಾನು ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿ ಟ್ಯಾಬನ್ನು ಕ್ಲಿಕ್ ಮಾಡಿದೆ. ಟ್ಯಾಬನ್ನು ಕ್ಲಿಕ್ ಮಾಡಾದಮೇಲೆ ಫಾರ್ಮುಲಾ ಆ್ಯಕ್ಟಿವೇಟ್ ಆಗಿ ಓಪನ್ ದಿ ಬ್ರ್ಯಾಕೆಟ್ ಆಗಿ ಸೇಮ್ ID ನಂಬರನ್ನು ನಾನು ಸೆಲೆಕ್ಟ್ ಮಾಡಿಕೊಂಡೆ. ಸೇಮ್ ID ನಂಬರ್ನ ಸೆಲೆಕ್ಟ್ ಮಾಡಿ ನನಗೆ EMP ಅನ್ನೋದು ಬೇಡ, ಲೆಫ್ಟ್ ಸೈಡಿಗೆ ಇರೋದು ಬೇಡ. ರೈಟ್ ಸೈಡಿಗೆ 4 ನಂಬರ್ ಇದೆಯಲ್ವ, 1001 ಅಂತ, ಆ ಒಂದು 4 ನಂಬರ್ ಬೇಕು ನನಗೆ. ಈಗ ನಾನು ಅದಕ್ಕೆ 4 ನಂಬರನ್ನು ಇಲ್ಲಿ 4 ಅಂತ ನಾನು ಟೈಪ್ ಮಾಡಿದೆ. 4 ಕ್ಲಿಕ್ ಮಾಡಿ ಕ್ಲೋಸ್ ದಿ ಬ್ರ್ಯಾಕೆಟನ್ನು ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ನಾನು ಕ್ಲೋಸ್ ದಿ ಬ್ರ್ಯಾಕೆಟನ್ನು ಕ್ಲಿಕ್ ಮಾಡಿ ಎಂಟರನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ EMP ಅನ್ನೋದು ಬಿಟ್ಟು ರೈಟ್ ಸೈಡಿಗಿರುವಂಥ 1001 ಅನ್ನೋ 4 ನಂಬರ್ ಮಾತ್ರ ಅಲ್ಲಿ ಬಂತು. ಅಲ್ಲಿ ಬಂದಿರೋದನ್ನು ನಾನು ಇವಾಗ ಕಂಟ್ರೋಲ್ D ಅನ್ನು ಕ್ಲಿಕ್ ಮಾಡಿ ಡ್ರ್ಯಾಗ್ ಡೌನ್ ಮಾಡ್ತೀನಿ. ನೀವು ನೋಡ್ತಿರ್ಬೋದು ಮೇಲಿಂದ ಕೆಳಗಡೆ ತನಕ 4 ನಂಬರ್ ಮಾತ್ರ ಎಂಪ್ಲಾಯ್ ಐಡಿಗಳಲ್ಲಿ EMP ಅನ್ನೋದನ್ನ ಬಿಟ್ಟು 4 ನಂಬರ್ ಬಂತು. ಇವಾಗ ನಾನೇನು ಮಾಡ್ತೀನಿ, ಲೆಫ್ಟ್ ಸೈಡಿಗೆ ಮತ್ತು ರೈಟ್ ಸೈಡಿಗೆ ಎರಡು ಏನು ಫಾರ್ಮುಲಾ ಹಾಕಿರೋದನ್ನು ಈಗ ಫಾರ್ಮುಲಾ ಹೋಗಿಸ್ಬಿಟ್ಟು ಪೇಸ್ಟ್ ಸ್ಪೆಷಲ್ ಮಾಡಿ ನಾನು ಏನು ಫಾರ್ಮುಲಾ ಹಾಕಿದ್ದೆ ಲೆಫ್ಟಿಗೆ ಬೇರೆ ರೈಟ್ ಸೈಡಿಗೆ ಬೇರೆ ಅದನ್ನು ರಿಮೂವ್ ಮಾಡಿಬಿಡ್ತೀನಿ. ಪೇಸ್ಟ್ ಸ್ಪೆಷಲ್ ಮಾಡಿ ಸೆಂಟ್ರಲ್ ಇರುವಂಥ ಎಂಪ್ಲಾಯ್ ID EMP 1001 ಅಂತ ಏನು ಕಂಟಿನ್ಯೂ ಒಂದೇ ಸೆಲ್ಲಲ್ಲಿ ID ನಂಬರ್ ಇದೆಯೋ ಅದನ್ನು ನಾನೀಗ ಆ ಒಂದು ಕಾಲಮನ್ನು ಡಿಲೀಟ್ ಮಾಡಿಬಿಟ್ಟು ಆ ಸೆಲ್ಲಲ್ಲಿದ್ದಂಥ ಒಂದೇ ಸೆಲ್ಲಲ್ಲಿದ್ದಂಥನ್ನ ಈಗ ಬೇರೆ ಬೇರೆ ಕಾಲಮ್ಗೆ ಹಾಕ್ಕೊಂಡೆ. ನೋಡಿದ್ರೆ ನೀವು ಬೇರೆ ಒಂದೇ ಸೆಲ್ಲಲ್ಲಿ ಇದ್ದಿದ್ದು ಬೇರೆ ಬೇರೆ ಸೆಲ್ಲಿಗೆ ಬಂತು. ಲೆಫ್ಟ್ ಅನ್ನೋದು ಲೆಫ್ಟ್ ಸೈಡಲ್ಲಿ ಫಾರ್ಮುಲಾ ಹಾಕಿರೋ ಜಾಗದಲ್ಲಿದೆ. ರೈಟ್ ಅನ್ನೋದು ರೈಟ್ ಫಾರ್ಮುಲಾ ಏನಿತ್ತು ಫಾರ್ಮುಲಾ ಹಾಕಿದ ಜಾಗದಲ್ಲಿ ಇದೆ, ಬೇರೆ ಬೇರೆ ಸೆಲ್ಲಲ್ಲಿ ಬೇರೆ ಬೇರೆ ಕಾಲಮಲ್ಲಿದೆ. ಅದೇ ರೀತಿ ನಾನು ಇಲ್ಲಿ ಮುಂದ್ಗಡೆ ಡಿಪಾರ್ಟ್ಮೆಂಟ್ಗಳೂ ಸಹ ಲೆಫ್ಟ್ ಅನ್ನೋ ಒಂದು ಫಾರ್ಮುಲಾ ಹಾಕಿದೆ. ಅದೇ ಫಾರ್ಮುಲಾನೀಗ ನಾನೇನು ಮಾಡ್ತೀನಿ, HRD 001 ಅಂತ ಒಂದು ಸೆಲ್ಲಲ್ಲಿದೆ. ಅದನ್ನು ನಾನು ಲೆಫ್ಟ್ ಸೈಡಿಗೆ ಬರೀ ಡಿಪಾರ್ಟ್ಮೆಂಟ್ ಮಾತ್ರ HRD ಅನ್ನೋದು ಮಾತ್ರ ತೊಗೊಂಡಿದ್ದೆ. ಈಗ HRDನಲ್ಲಿ ಕೋಡ್ ಇದೆಯಲ್ಲೋ 001 ಅಂತ ಅದು ಮಾತ್ರ ತೊಗೋತೀನಿ. ಈಕ್ವಲ್ಸ್ ರೈಟ್ ಅಂತ ಕ್ಲಿಕ್ ಮಾಡಿ ಫಾರ್ಮುಲಾ ಸೆಲೆಕ್ಟ್ ಮಾಡಿಕೊಂಡು ಅದೇ ಸೇಮ್ ಕೋಡನ್ನು ಸೆಲೆಕ್ಟ್ ಮಾಡಿಕೊಂಡು ರೈಟ್ ಸೈಡಿಗೆ 001 ಅನ್ನೋ ಒಂದು ಕೋಡ್ ಮಾತ್ರ ಬೇಕು. ಆ ಕೋಡನ್ನು ನಾನೀಗ 3 ನಂಬರ್ ಕೋಡ್ ಇದೆ, HRD 001 ಅಂದರೆ 3 ಕೋಡ್ ಇದೆ. ಅದಕ್ಕೆ 3 ಕ್ಲಿಕ್ ಮಾಡಿ ಕ್ಲೋಸ್ ದಿ ಬ್ರ್ಯಾಕೆಟನ್ನು ಕ್ಲಿಕ್ ಮಾಡಿ ಎಂಟರನ್ನು ಕ್ಲಿಕ್ ಮಾಡಿದೆ. ಎಂಟರನ್ನು ಕ್ಲಿಕ್ ಮಾಡಿದ ತಕ್ಷಣ ಬರೀ 3 ನಂಬರ್ ಮಾತ್ರ ಬಂತು. ಇವಾಗ ಅದನ್ನು ನಾನು ಈಗ ಡ್ರ್ಯಾಗ್ ಡೌನ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು, ಡ್ರ್ಯಾಗ್ ಡೌನ್ ಮಾಡಿದ ತಕ್ಷಣ ಕಂಪ್ಲೀಟಾಗಿ ಮೇಲಿಂದ ಕೆಳಗಡೆ ತನಕ ಬರೀ 3 ನಂಬರ್ ಮಾತ್ರ ಬಂತು. ಸೊ ಎಕ್ಸೆಲ್ನಲ್ಲಿ ಇದೇ ಥರ ಹೆಚ್ಚಿನ ಎಕ್ಸೆಲ್ನ ಶಾರ್ಟ್ಕಟ್ ಕೀಸ್ನ ವೀಡಿಯೋಸ್ಗಳಿಗಾಗಿ ಮತ್ತು ಫಾರ್ಮುಲಾಸ್ಗಳನ್ನ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಅಲ್ಲಿ ಬರುವಂಥ ಬೆಲ್ ಐಕಾನನ್ನು ನೀವು ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ಹೊಸ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನಿಂದ ಬರುತ್ತೆ. ಮತ್ತು ನೀವು ಎಷ್ಟು ಫಾರ್ಮುಲಾಸ್ಗಳನ್ನ ಯೂಸ್ ಮಾಡ್ತೀರೋ ಮತ್ತು ಎಷ್ಟು ಶಾರ್ಟ್ಕಟ್ ಕೀಸ್ಗಳನ್ನ ಎಕ್ಸೆಲ್ ನೀವು ಯೂಸ್ ಮಾಡ್ತೀರೋ ಅಷ್ಟು ತುಂಬಾ ಟೈಮ್ ಸೇವ್ ಆಗುತ್ತೆ. ಮತ್ತು ನಾನು ಅಪ್ಲೋಡ್ ಮಾಡ್ತಿರೋಂಥ ಎಲ್ಲ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಿದೆ ಅಂದರೆ ಆ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.